ನಮಸ್ಕಾರ ಸ್ನೇಹಿತರೆ. ಕರ್ನಾಟಕದಲ್ಲಿ ಈ ಮುಖ್ಯಮಂತ್ರಿ ಬದಲಾವಣೆ ವಿಷಯ ಈಗ ಇನ್ನೊಂದು ಲೆವೆಲ್ಗೆ ಹೋದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹೇಳಿಕೆಗಳು, ಪ್ರತಿ ಹೇಳಿಕೆಗಳು ಇದು ಬಹಳ ದಿನಗಳಿಂದ ಬರ್ತಾನೆ ಇದೆ. ಇದೆಲ್ಲದನ್ನು ನೀವು ಗಮನಿಸಿರ್ತೀರಾ. ಆದ್ರೆ ಈ ಹೇಳಿಕೆ ಕೊಡುವ ಬರದಲ್ಲಿ ಈಗ ನಾಯಿ ನರಿ ಈ ರೀತಿಯಾಗಿ ಹೇಳಿಸ್ಕೊಳ್ಳುವಂತಹ ಪರಿಸ್ಥಿತಿ ಸದ್ಯಕ್ಕೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಕಾಣಿಸ್ಕೊಳ್ತಾ ಇದೆ. ಹಾಗಾದ್ರೆ ಲೇಟೆಸ್ಟ್ ಆಗಿ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿಷಯಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ಅಥವಾ ಡಿಜಿಟಲ್ ಚಾನಲ್ ಸ್ವಾಗತಿಸ್ತಾ ಇದ್ದೇನೆ. ಹಾಗೇನೆ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೇನೆ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಲ್ಲಿ ನನಗೆ ಮುಂದಿನ ದಿನಗಳು ಕೂಡ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ಮಾತೆ ಆಡಬಾರ್ದು ಅಂತ ನಿರ್ಧಾರ ಮಾಡ್ಕೊಂಡಿದ್ದೆ. ಆದ್ರೆ ಕೆಲವೊಮ್ಮೆ ಏನಾಗ್ತದೆ, ಕೆಲವರು ಕೊಡುವಂತ ಹೇಳಿಕೆಗಳಿಂದಾಗಿ ಮಾತಾಡ್ಬೇಕಾಗಿ ಬರ್ತಾ ಇದೆ. ಹಾಗಾಗಿ ಪುನಃ ನಾನು ಕರ್ನಾಟಕದಲ್ಲಿ ನಾಯಕತ್ವದ ಬದಲಾವಣೆ ಸಂಬಂಧಪಟ್ಟಂತೆ ಲೇಟೆಸ್ಟ್ ವಿಷಯ ಏನಿದೆಯೋ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೇನೆ. ಏನೆಲ್ಲ ನಡೀತಾ ಇದೆ ಎಲ್ಲವೂ ನಿಮ್ಗೆ ಗೊತ್ತಿರುವಂತಹದ್ದು. ಡಿ.ಕೆ. ಶಿವಕುಮಾರ್ ಅವರು ನನಗೆ ಮುಖ್ಯಮಂತ್ರಿ ಪಟ್ಟ ಕಟ್ಟಲೇಬೇಕು ಅಂತಕೊಂಡು ಹಠ ಹಿಡಿದು ಕೂತಿದ್ದಾರೆ. ಇತ್ತೀಚೆಗೆ ಬರ್ತಾ ಇರೋ ಸುದ್ದಿ ಪ್ರಕಾರ ಹೈಕಮಾಂಡ್ ಕೂಡ ಅವರಿಗೇನು ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರಾ ಅಥವಾ ರೆಡ್ ಸಿಗ್ನಲ್ ಕೊಟ್ಟಿದ್ದಾರಾ ಅನ್ನೋದು ಗೊತ್ತಾಗೋದು ಇಲ್ಲಿ ನಾಯಕತ್ವ ಬದಲಾವಣೆ ಆದ್ಮೇಲೆ. ಅಲ್ಲಿವರೆ ನಾವು ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಡಿ.ಕೆ. ಶಿವಕುಮಾರ್ ಅವರು ಹೋರಾಡ್ತಾ ಇರೋದು ಸಿದ್ದರಾಮಯ್ಯನ ಜೊತೆಗೆ. ಸಿದ್ದರಾಮಯ್ಯ ಅಷ್ಟು ಸುಲಭವಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡೋದಿಲ್ಲ, ಇದೆಲ್ಲರಿಗೂ ಗೊತ್ತಿರುವಂತಹ ವಿಷಯ. ಈಗ ಇದರ ಮುಂದುವರಿದ ಭಾಗವಾಗಿ ನಿನ್ನೆ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರು ಕೆಲವೊಂದು ಮಾತನ್ನ ಹೇಳಿದ್ದಾರೆ. ಈ ಮಾತು ವಿವಾದದ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಹಾಗೇನೆ ಇದಕ್ಕೆ ಇವತ್ತು ಡಿ.ಕೆ. ಸುರೇಶ್ ಕೂಡ ಉತ್ತರವನ್ನ ಕೊಟ್ಟಿದ್ದಾರೆ. ನಿನ್ನೆ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರು ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ರು. ಈ ಪತ್ರಿಕಾಗೋಷ್ಠಿಯ ಸಂದರ್ಭದಲ್ಲಿ ಯಾರೋ ಒಂದು ಪತ್ರಕರ್ತರು ಮಾಮೂಲಾಗಿ ಸಾಮಾನ್ಯವಾಗಿ ಯಾವುದೇ ಕಾಂಗ್ರೆಸ್ ಲೀಡರ್ ಸಿಕ್ಕಿದ್ರು ಕೂಡ ಇದೊಂದು ಪ್ರಶ್ನೆ ಕೇಳ್ತಾರೆ, ಕರ್ನಾಟಕದಲ್ಲಿ ನಾಯಕತ್ವದ ಬದಲಾವಣೆ ಎಲ್ಲಿವರೆಗೆ ಬಂತು ಅಂತೇಳಿ. ಅದೇ ರೀತಿಯಲ್ಲಿ ಈ ಪತ್ರಕರ್ತರು ಕೂಡ ಕೇಳಿದ್ದಾರೆ. ಆಗ ಮಹದೇವಪ್ಪನವರು ಇದಕ್ಕೆ ನೇರವಾದಂತಹ ಉತ್ತರವನ್ನು ಕೊಡಬಹುದಿತ್ತು. ಆದ್ರೆ ಮಹದೇವಪ್ಪನವರು ಹೈಕೋರ್ಟ್ ಪದೇ ಪದೇ ಹೇಳ್ತಾ ಇದೆ, ಬೀದಿ ನಾಯಿಗಳನ್ನೆಲ್ಲ ಹಿಡಿದು ಒಳಗಡೆ ಹಾಕಿ ಅಂತೇಳಿ. ಆಗ ಪತ್ರಕರ್ತರಿಗೆ ಆಶ್ಚರ್ಯ ಆಯ್ತು. ನಾವು ನಾಯಕತ್ವದ ಬದಲಾವಣೆ ಬಗ್ಗೆ ಮಾತಾಡಿದ್ರೆ ನೀವು ಬೀದಿ ನಾಯಿಗಳ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ ಅಂತ ಹೇಳಿದ್ರು. ಆಗ ಮಹದೇವಪ್ಪನವರು ಕರ್ನಾಟಕದಲ್ಲಿ ನಾಯಕತ್ವದ ಬದಲಾವಣೆ ಪ್ರಶ್ನೆ ಎಲ್ಲಿದೆ, ಇಲ್ಲಿ ನಾಯಕತ್ವ ಅತ್ಯಂತ ಗಟ್ಟಿಯಾಗಿದೆ ಅಂತಕೊಂಡು ಹೇಳಿದ್ರು. ಹಾಗೇನೆ ನಾಯಿಗಳು ಯಾವಾಗ್ಲೂ ಬಾಲ ಅಲ್ಲಾಡಿಸ್ತಾ ಇರಬೇಕು, ಬಾಲ ನಾಯಿನ ಅಲ್ಲಾಡಿಸಬಾರ್ದು ಅಂತ ಕೂಡ ಹೇಳಿದ್ರು. ಇಲ್ಲಿ ಮಹದೇವಪ್ಪನವರು ಮಾತಾಡಿರುವಂತ ರೀತಿ ಹೇಗಿತ್ತು ಅಂತ ಹೇಳಿದ್ರೆ, ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಹೇಳಿಕೆಗಳನ್ನು ಕೊಡ್ತಾ ಇರುವಂತವ್ರು ಅಥವಾ ಅವ್ರ ಪರವಾಗಿ ಘೋಷಣೆಯನ್ನು ಕೂಗುವಂತವ್ರು ಇವರೆಲ್ಲರೂ ಕೂಡ ಬೀದಿ ನಾಯಿಗಳು ಅನ್ನೋ ಮಟ್ಟದಲ್ಲಿ ಇಲ್ಲಿ ಮಹದೇವಪ್ಪನವರು ಮಾತಾಡಿದ್ದಾರೆ. ಆ ಮುಖಾಂತರ ಕರ್ನಾಟಕ ಕಾಂಗ್ರೆಸ್ ನಲ್ಲಿ ನಡೀತಾ ಇರುವಂತಹ ಈ ಬೀದಿ ಜಗಳವನ್ನ ಇನ್ನೊಂದು ಲೆವೆಲ್ಗೆ ಡಾಕ್ಟರ್ ಮಹದೇವಪ್ಪನವರು ತಗೊಂಡೋಗಿದ್ದಾರೆ. ಇವತ್ತು ಡಿ.ಕೆ. ಶಿವಕುಮಾರ್ ಅವರ ತಮ್ಮ ಡಿ.ಕೆ. ಸುರೇಶ್ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ರು. ಈ ಸಂದರ್ಭದಲ್ಲಿ ಪತ್ರಕರ್ತರು ಡಾಕ್ಟರ್ ಮಹದೇವಪ್ಪನವರು ನಿನ್ನೆ ಹೇಳಿರುವಂತಹ ಮಾತನ್ನ ಪ್ರಶ್ನೆ ಮಾಡಿದ್ರು. ಅಂದ್ರೆ ಈ ರೀತಿ ಹೇಳಿದಾರಲ್ಲ, ಇದಕ್ಕೆ ನೀವು ಏನು ಉತ್ತರ ಕೊಡ್ತೀರಾ, ಅವ್ರು ಯಾರನ್ನ ಉದ್ದೇಶಿಸಿ ಮಾತಾಡಿದ್ದಾರೆ ಅಂತೇಳಿ ಪ್ರಶ್ನೆಯನ್ನ ಕೇಳಿದ್ರು. ಆಗ ಡಿ.ಕೆ. ಸುರೇಶ್ ಅವರು ಕಟ್ಟ ಕಾಂಗ್ರೆಸ್ಸಿಗರೆಲ್ಲರೂ ನಿಯತ್ತಿನ ನಾಯಿಗಳು, ಬೀದಿ ನಾಯಿಗಳಲ್ಲ, ಈ ರೀತಿಯಾಗಿ ಹೇಳಿದ್ರು. ಹಾಗೇನೆ ಯಜಮಾನನಿಗೆ ಯಾವತ್ತೂ ಕೂಡ ಮೋಸ ಮಾಡೋದಿಲ್ಲ ಅಂತ ಹೇಳ್ಕೊಂಡು ಹೇಳಿದ್ರು. ಈ ಮಾತಿನ ಅರ್ಥ ಏನು ಅಂತ ಹೇಳಿದ್ರೆ, ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಯಾರೆಲ್ಲ ಮಾತಾಡ್ತಾ ಇದ್ದಾರೋ, ಯಾರೆಲ್ಲ ಘೋಷಣೆಗಳನ್ನ ಕೂಗ್ತಾ ಇದ್ದಾರೋ, ಅಂದ್ರೆ ಇವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೋ ಅವರೆಲ್ಲರೂ ಕೂಡ ಕಟ್ಟ ಕಾಂಗ್ರೆಸ್ಸಿಗರು, ಅವರೇನು ಬೀದಿ ನಾಯಿಗಳಲ್ಲ. ಕಾಂಗ್ರೆಸ್ ಹೈಕಮಾಂಡ್ಗೆ ಯಾವುದೇ ಕಾರಣಕ್ಕೆ ನಾವು ಮೋಸ ಮಾಡೋದಿಲ್ಲ, ಈ ರೀತಿಯಾಗಿ ಮಾರ್ಮಿಕವಾಗಿ ಮಾತಾಡಿದ್ರು. ನಂತರ ಇನ್ನು ಯಾರೋ ಪತ್ರಕರ್ತರು, ಈ ಕೆಲವೊಂದು MLA-ಗಳು ಇವತ್ತಿಂದ ಏನು ವಿದೇಶ ಪ್ರವಾಸ ಹೋಗ್ತಾ ಇದಾರಲ್ಲ, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಪ್ರವಾಸಕ್ಕೆ ಹೋಗ್ತಾ ಇದಾರಲ್ಲ, ಅದನ್ನ ಪ್ರಶ್ನೆ ಮಾಡಿದ್ರು. ಇವರು ಯಾರು, ಇವ್ರನ್ನ ಯಾರು ಕಳಿಸ್ಕೊಡ್ತಾ ಇದ್ದಾರೆ, ಇದ್ರ ಹಿಂದೆ ಯಾರಾದ್ರೂ ಇದ್ದಾರಾ, ಯಾರು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ಈ ಟೂರ್ನ, ಈ ರೀತಿಯಾಗಿ ಪ್ರಶ್ನೆ ಮಾಡಿದ್ರು. ಆಗ ಡಿ.ಕೆ. ಸುರೇಶ್ ಅವರು ಅದೆಲ್ಲ ನನಗೆ ಗೊತ್ತಿಲ್ಲ, ಅವರೆಲ್ಲರೂ ಕೂಡ ತಮ್ಮ ತಮ್ಮ ಖರ್ಚಿನಲ್ಲಿ ಹೋಗ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಹೇಳಿದ್ರು. ಆಗ ಪತ್ರಕರ್ತರು ಪುನಃ ಇನ್ನೊಂದು ಪ್ರಶ್ನೆಯನ್ನ ಮಾಡಿದ್ರು. ಇಲ್ಲ, ಅವರು ಏನೋ ಅಧ್ಯಯನ ಪ್ರವಾಸಕ್ಕೆ ಹೋಗ್ತಾ ಇದ್ದೇವೆ ಅಂತ ಹೇಳಿ ಹೇಳ್ತಾ ಇದ್ದಾರಲ್ಲ, ಅಧ್ಯಯನ ಪ್ರವಾಸಕ್ಕೆ ಹೋಗೋದಾದ್ರೆ ಅವ್ರು ಯಾಕೆ ತಮ್ಮ ಕೈಯಿಂದ ಖರ್ಚು ಮಾಡ್ಕೊಂಡು ಹೋಗ್ತಾರೆ, ಸರ್ಕಾರದ ವತಿಯಿಂದ ಹೋಗ್ಬೇಕಿತ್ತಲ್ಲ ಅಂತ ಪ್ರಶ್ನೆ ಮಾಡಿದ್ರು. ಅದ್ರ ಬಗ್ಗೆ ನನ್ಗೆ ಗೊತ್ತಿಲ್ಲ, ಏನೋ ಅವರಿಗೆ ಬೇರೆ ದೇಶವನ್ನು ನೋಡ್ಬೇಕು ಅನ್ಸ್ತಿರ್ಬೇಕು, ಹಾಗಾಗಿ ಹೋಗ್ತಾ ಇದ್ದಾರೆ, ಅದ್ರ ಬಗ್ಗೆ ನನ್ಗೇನು ಹೆಚ್ಚಿನ ಮಾಹಿತಿ ಇಲ್ಲ ಅಂತೇಳಿ ಹೇಳಿದ್ರು. ಇಲ್ಲಿ ಹರಿದಾಡ್ತಾ ಇರುವಂತ ಸುದ್ದಿ ಏನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರ ಬಣದ ಒಂದಿಷ್ಟು ಶಾಸಕರನ್ನ ಸಿದ್ದರಾಮಯ್ಯನವರೇ ವಿದೇಶಗಳಿಗೆ ಕಳಿಸ್ಕೊಡ್ತಾ ಇದ್ದಾರೆ. ಅಂದ್ರೆ ನೇರವಾಗಿ ಸಿದ್ದರಾಮಯ್ಯ ಅಲ್ಲದಿದ್ರು ಕೂಡ ಸಿದ್ದರಾಮಯ್ಯನವರ ಹಿತೈಷಿಗಳು ಯಾರಿರ್ತಾರೆ ಅವರು ಈ ಎಲ್ಲ ಶಾಸಕರನ್ನ ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾಕ್ಕೆ ಕಳಿಸ್ಕೊಡ್ತಾ ಇದ್ದಾರೆ. ಅಧ್ಯಯನ ಪ್ರವಾಸ ಅನ್ನುವ ಹೆಸರಲ್ಲಿ ಇವರೆಲ್ಲರೂ ಹೋಗ್ತಾ ಇದ್ದಾರೆ ಅಂತಕೊಂಡು ಎಲ್ಲ ಕಡೆ ಸುದ್ದಿ ಹರಿದಾಡ್ತಾ ಇದೆ. ಆದ್ರೆ ಸರ್ಕಾರ ಅದನ್ನ ನಿರಾಕರಿಸ್ತಾ ಇದೆ. ಈ ಎಲ್ಲ ಬೆಳವಣಿಗೆಗಳು ನಡೀಲಿಕ್ಕೆ ಪ್ರಮುಖ ಕಾರಣ ಏನಂತ ಹೇಳಿದ್ರೆ, ನಿಮ್ಗೆ ಗೊತ್ತಿದೆ, ಕಳೆದ ವಾರ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ರು. ದೆಹಲಿಗೆ ಹೋದಾಗ ಬಹಳ ದಿನಗಳ ನಂತರ ಅವರಿಗೆ ರಾಹುಲ್ ಗಾಂಧಿ ಅವರು ಭೇಟಿಗೆ ಅವಕಾಶವನ್ನು ಕೊಟ್ಟರು. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಇಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋದು ಅಪ್ಡೇಟ್ ಮಾಡಿದ್ದಾರೆ. ಜೊತೆಗೆ ನನ್ನನ್ನ ಮುಖ್ಯಮಂತ್ರಿ ಮಾಡ್ತೀರಾ ಇಲ್ವಾ, ಈ ರೀತಿಯಾಗಿ ಪ್ರಶ್ನೆಯನ್ನು ಇಟ್ಟಿದ್ದಾರೆ. ಹಾಗೆಯೇ ಒಪ್ಪಂದದ ಬಗ್ಗೆ ಕೂಡ ಅಲ್ಲಿ ನೆನಪಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ.
ಆನಂತರ ರಾಹುಲ್ ಗಾಂಧಿ ಅವರು ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಅಭಯವನ್ನಿತ್ತಿದ್ದಾರೆ ಅನ್ನೋ ಸುದ್ದಿ ಇದೆ. ಅಂದ್ರೆ ಸದ್ಯದಲ್ಲೇ ನಿಮ್ಮನ್ನ ಮುಖ್ಯಮಂತ್ರಿ ಮಾಡ್ತೇವೆ ಅಂತ ಕೊಂಡು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಅಂತ ಹೇಳ್ಕೊಂಡು ಎಲ್ಲ ಕಡೆ ಸುದ್ದಿ ಹರಿದಾಡ್ತಾ ಇದೆ. ಅದೇ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಇತ್ತೀಚಿನ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರು ಕೂಡ ಹಾಗೆ ಅನಿಸ್ತಾ ಇದೆ. ಏನೋ ಒಂದು ಸಾಧನೆಯನ್ನ ಮಾಡಿಕೊಂಡು ಬೆಂಗಳೂರಿಗೆ ವಾಪಸ್ ಬಂದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗೇನೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಇತ್ತೀಚೆಗೆ ಒಂದು ಕಾರ್ಯಕ್ರಮದಲ್ಲಿ ಒಟ್ಟಿಗೆ ಕೂತ್ಕೊಂಡಿದ್ರು. ಆದ್ರೆ ಆ ಸಂದರ್ಭದಲ್ಲಿ ಇಬ್ರು ಕೂಡ ಒಬ್ಬರನ್ನ ನೋಡಿ ಇನ್ನೊಬ್ರು ಮಾತಾಡ್ತಾ ಇರ್ಲಿಲ್ಲ, ಒಬ್ಬರ ಮುಖವನ್ನ ಇನ್ನೊಬ್ರು ನೋಡ್ತಾ ಇರ್ಲಿಲ್ಲ. ಇದನ್ನ ಗಮನಿಸಿದಾಗ ಅತ್ಯಂತ ಕ್ಲಿಯರ್ ಆಗಿ ಅರ್ಥ ಆಗೋದೇನು ಅಂತ ಹೇಳಿದ್ರೆ ಇಲ್ಲಿ ಏನೋ ನಡೀತಾ ಇದೆ. ಅಂದ್ರೆ ಈ ನಾಯಕತ್ವದ ಬದಲಾವಣೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಏನೋ ನಿರ್ಧಾರ ತಗೊಂಡ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆ ಸುದ್ದಿ ಸಿದ್ದರಾಮಯ್ಯನವರಿಗೂ ಕೂಡ ಮುಟ್ಟಿದೆ. ಆದ್ರಿಂದ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ವಿರುದ್ಧ ಗರಂ ಆಗಿದ್ದಾರೆ ಅಂತಕೊಂಡು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ನಮ್ಗೆ ಗೊತ್ತಾಗ್ತಾ ಇರೋದು ಏನು ಅಂತ ಹೇಳಿದ್ರೆ ಹೈಕಮಾಂಡ್ ಏನೋ ಈ ಬಾರಿ ನಿರ್ಧಾರ ತಗೊಂಡ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದರ ಪರಿಣಾಮ ಮಹದೇವಪ್ಪನವರು ನಾಯಿಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹಾಗೇನೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ಮುಖ ಕೊಟ್ಟು ಮಾತಾಡ್ತಾ ಇಲ್ಲ. ಇದೆಲ್ಲವನ್ನು ಗಮನಿಸಿದಾಗ ಖಂಡಿತವಾಗಿ ಕೆಲವೇ ದಿನಗಳಲ್ಲಿ ಇನ್ನೇನೋ ಒಂದು ಸಂಭವಿಸುವ ಸಾಧ್ಯತೆ ಇದೆ ಅನಿಸ್ತದೆ. ಆದ್ರೆ ಇಲ್ಲಿರುವಂತ ಪ್ರಶ್ನೆ ಏನು ಅಂತ ಹೇಳಿದ್ರೆ ಅಷ್ಟು ಸುಲಭವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯನವರು ಅಧಿಕಾರವನ್ನು ಹಸ್ತಾಂತರ ಮಾಡ್ತಾರ? ಇದು $1 ಮಿಲಿಯನ್ ಪ್ರಶ್ನೆ ಅಂತ. ಈ ರೀತಿ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಅಧಿಕಾರಕ್ಕಾಗಿ ಯಾವ ರೀತಿಯಾಗಿ ಹಪಹಪಿಸ್ತಾರೆ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಎಲ್ಲರಿಗೂ ಗೊತ್ತಿರುವಂತಹದ್ದು. ಆದ್ರಿಂದಾಗಿ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಒಂದು ದೊಡ್ಡ ವಿಪ್ಲವ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ನಿಯತ್ತಿಗೆ ಹೆಸರುವಾಸಿಯಾದಂತಹ ನಾಯಿಗಳನ್ನ ಈ ರಾಜಕಾರಣಿಗಳು ಬೇರೆ ಬೇರೆ ವಿಷಯಕ್ಕಾಗಿ ಹೋಲಿಕೆ ಮಾಡೋದು, ಇದನ್ನ ಬಿಡೋದು ತುಂಬಾ ಉತ್ತಮ ಅನಿಸ್ತದೆ. ಕಾರಣ ಏನು ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಾಯಿಗಳು ಕೂಡ ಈ ರಾಜಕಾರಣಿಗಳ ವಿರುದ್ಧ ತಿರುಗಿ ಬೀಳ್ಬಹುದು ಅನಿಸ್ತದೆ. ಹಾಗಾಗಿ ರಾಜಕಾರಣಿಗಳು ಸ್ವಲ್ಪ ಜಾಗ್ರತೆಯಲ್ಲಿ ಇದ್ರೂ ಒಳ್ಳೇದು ಅನಿಸ್ತದೆ. ನೋಡೋಣ ಈ ನಿಯತ್ತಿನ ನಾಯಿ, ಬೀದಿ ನಾಯಿ ಈ ರೀತಿಯಾದಂತಹ ಮಾತುಗಳು ಮುಂದಿನ ದಿನಗಳಲ್ಲಿ ಎಲ್ಲಿವರೆ ಮುಟ್ತದೆ, ಯಾವುದಕ್ಕೂ ನಾವು ಕಾದ್ ನೋಡೋಣ. ಸ್ನೇಹಿತರೆ, ಈ ವಿಷಯಗಳ ಬಗ್ಗೆ ನಿಮ್ಗೆ ಅನಿಸ್ತದೆ? ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ಇಲ್ಲಿ ನಾನು ಹಂಚ್ಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.